ಹೌದು, ಚಿನ್ನ ಇರೋದು ಕಷ್ಟ ಕಾಲದಲ್ಲಿ ಅದನ್ನು ಬ್ಯಾಂಕಿನಲ್ಲಿಟ್ಟೋ ಇಲ್ಲವೇ ಖಾಸಗಿ ಫೈನಾನ್ಸ್ನಲ್ಲಿಟ್ಟೋ ಸಾಲ ಪಡೆದು ಕಷ್ಟ ಬಗೆಹರಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ. ಆದರೆ ಹಾಗೆ ಅಡ ಇಟ್ಟಿರುವ ಚಿನ್ನ ಖಾಸಗಿ ಫೈನಾನ್ಸ್ನಲ್ಲಿಯೇ ಮಾಯವಾದರೆ ಪರಿಸ್ಥಿತಿ ಏನಾಗಬಹುದು? ಅದೇ ರೀತಿಯ ಘಟನೆಯೊಂದು ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ಗೌರಿಬಿದನೂರಿನ ಮಣಿಪುರಂ ಫೈನಾನ್ಸ್ನಲ್ಲಿ 167.9 ಗ್ರಾಂ ಚಿನ್ನ ಅಡ ಇಟ್ಟಿದ್ದ ಶಂಕರ್ರಾವ್ ಎಂಬುವವರು 8 ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು. ಶಂಕರ್ರಾವ್ ಪ್ರತಿ ತಿಂಗಳು ಇಎಂಐ ಕಟ್ಟುವಂತೆ ಸಿಬ್ಬಂದಿ ಕರೆ ಮಾಡುತ್ತಿದ್ದರು ಎನ್ನಲಾಗಿದೆ. ಕಳೆದ 2 ತಿಂಗಳಿಂದ ಲೋನ್ ಕಟ್ಟುವಂತೆ ಕರೆ ಬಾರದಿದ್ದಕ್ಕೆ ಅನುಮಾನಗೊಂಡ ಶಂಕರ್ರಾವ್ ಫೈನಾನ್ಸ್ಗೆ ಹೋಗಿ ವಿಚಾರಿಸಿದಾಗ ಚಿನ್ನ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಅಡ ಇಟ್ಟಿದ್ದ ಚಿನ್ನ ಕಾಣೆಯಾಗಿದೆ ಎಂದ ಮಣಿಪುರಂ ಫೈನಾನ್ಸ್ ಸಿಬ್ಬಂದಿ ಶಂಕರ್ರಾವ್ಗೆ ತಿಳಿಸಿದ್ದು, ಇದರಿಂದ ಕಂಗಾಲಾದ ಶಂಕರ್ರಾವ್ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ತಿಂಗಳ ಬಗ್ಗೆ ಕಟ್ತಿದ್ವಿ. 3 ತಿಂಗಳಿಂದ ನಮಗೆ ಏನಪ್ಪ ನಮಗೆ 8 ಮುಂಚೆ ಹೇಳ್ತಾರೆ ಇವರು, ನಿಮ್ಗೆ ಇಷ್ಟ ಆಗಿದೆ ಬಂದು ಮಾತಾಡೋದು. ಆಲೋಚನೆ ಏನೇನೋ ಖರ್ಚುಗಳಿಲ್ಲ, ನೀವು ತಿಂಗಳಾದ್ಮೇಲೆ ಕೊಡ್ತೀವಿ. ಇಲ್ಲ, ನಮ್ಗೆ ಬಂಗಾರ ಬೇಕು, ಅದು ಸ್ಟೋನ್ಸ್ ಇದೆ, ಒಂದೊಂದು 8 ಲಕ್ಷ ಇಟ್ಟು ನಾವು 6 ಮಂತ್ಸ್ ಆಯ್ತು ಇನ್ವೆಸ್ಟ್ ಮಾಡಿ ತಿಂಗಳ ಕಟ್ಬಿಡ್ತಾ ಇದ್ವಿ. ಅವ್ನು ಇನ್ಫಾರ್ಮ್ ಮಾಡ್ತಾ ಇದ್ದೆ, ನಮಗೆ ಕಟ್ತಾ ಇದ್ದೆ. 3 ತಿಂಗಳಿಂದ ಇನ್ಫಾರ್ಮ್ ಮಾಡಿಲ್ಲ, ಫೋನು ಇಲ್ಲ, ಏನೂ ಇಲ್ಲ. ನಮ್ಗೆ ಅನುಮಾನ ಬಂತು, ಅವರೇ ಫೋನ್ ಮಾಡಿದ್ರು, ಬಂದು ಮಾತಾಡಬೇಕು. ನಾನು ನನ್ನ ಮಗ ಬಂದು ಏನೇನೋ ಹೇಳ್ತಾರೆ, ನಿಮ್ಮ ದುಡ್ಡು ಬಂಗಾರ ಬರ್ತದೆ, ಕೊಟೇಶನ್ ಕೊಡ್ತಾರೆ. ಇಲ್ಲಪ್ಪ ನಮ್ಮ ಮಗ ದುಡ್ಡು ಕಟ್ಕೊಡ್ತೀವಿ, ಅದು ಇದು ಅದೆಲ್ಲ ಮಾಡ್ತಾರೆ. ನನ್ನ ಚಿನ್ನ ನನಗೆ ವಾಪಸ್ ಕೊಡಿ, ನ್ಯಾಯ ಕೊಡಿಸುವಂತೆ ಶಂಕರ್ರಾವ್ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದು, ಚಿನ್ನದ ಬೆಲೆ ಗಗನಕ್ಕೆ ಏರಿದ ಹಿನ್ನೆಲೆ ಅಡ ಇಟ್ಟಿದ್ದ ಚಿನ್ನಾಭರಣಗಳನ್ನೇ ಮಣಿಪುರಂ ಸಿಬ್ಬಂದಿ ಕಾದಿರುವ ಶಂಕೆ ವ್ಯಕ್ತವಾಗಿದ್ದು, ಈ ಕುರಿತು ನ್ಯಾಯ ಕೊಡಿಸುವಂತೆ ಅವರು ಆಗ್ರಹಿಸಿದ್ದಾರೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.